ನಾವು ಪ್ರಾರ್ಥಿಸುವಾಗ ನಾವು ದೇವರೊಂದಿಗೆ ಮಾತಾಡುತ್ತೇವೆ. ನಮ್ಮ ಕಷ್ಟಗಳನ್ನು, ಅಗತ್ಯತೆಗಳನ್ನು, ನೋವನ್ನು, ಸಂತೋಷವನ್ನು ದೇವರೊಂದಿಗೆ ಹಂಚಿಕೊಳ್ಳುತ್ತೇವೆ. ಇಂದು ನಮ್ಮಲ್ಲಿ ಹಲವರು ಕೇವಲ ಒಂದು ಮೆಸೇಜ್ ಕಳಿಸುವ ರೀತಿಯಲ್ಲಿ ನಮ್ಮ ಕೋರಿಕೆಗಳನ್ನು ದೇವರ ಮುಂದೆ ಇಡುತ್ತಿದ್ದೇವೆ. ದೇವರ ರಿಪ್ಲೈಗಾಗಿ ಕಾಯದೆ ಓಡಿ ಹೋಗುವವರಾಗಿದ್ದೇವೆ. ದೇವರು ನಮ್ಮೊಂದಿಗೆ ಸಂಭಾಷಣೆ ಮಾಡಲು ಬಯಸುತ್ತಾನೆ. ಆತನು ದೂರದಲ್ಲಿಲ್ಲ, ನಮ್ಮ ಸ್ನೇಹಿತನಂತೆ ನಮ್ಮ ಬಳಿಯೇ ಇದ್ದಾನೆ. ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಎದುರಿಸುತ್ತಿರುವ ಪ್ರತಿಯೊಂದು ವಿಷಯದ ಕುರಿತು ಆತನು ಒಳ್ಳೆಯ ಸ್ನೇಹಿತನಂತೆ ನಿಮ್ಮೊಂದಿಗಿದ್ದು ಚಿಂತೆ ಮಾಡುವವನಾಗಿದ್ದಾನೆ. ನೀವು ದೇವರೊಂದಿಗೆ ಹೇಗೆ ಮಾತನಾಡಬಹುದು? ಮೊದಲು ಆತನು ಯಾರು ಎಂದು ನೆನಪು ಮಾಡಿಕೊಳ್ಳಿ. ಆತನು ಯಾರೋ ಒಬ್ಬ ವ್ಯಕ್ತಿಯಲ್ಲ, ನಿಮ್ಮ ತಂದೆಯಾಗಿದ್ದಾನೆ. ಆತನು ನಿಮ್ಮ ಸೃಷ್ಟಿಕರ್ತನು, ನಿಮ್ಮ ಸ್ನೇಹಿತನು, ನಿಮ್ಮನ್ನು ಸಮಾಧಾನ ಪಡಿಸುವಂಥವನು, ಮಾರ್ಗದರ್ಶಕನು. ಆತನೊಂದಿಗೆ ಮಾತನಾಡಲು ಪ್ರಾರಂಭಿಸಿ. ಯೋಹಾನ 10:27 ಯೇಸು ಕ್ರಿಸ್ತನು ಹೀಗೆ ಹೇಳುತ್ತಾನೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ಅದರ ಅರ್ಥ, ದೇವರು ಮಾತನಾಡುತ್ತಾನೆ. ನೀವು ಕೇಳಲು ಸಿದ್ಧರಾಗಿದ್ದರೆ ಆತನ ಧ್ವನಿಯನ್ನು ನೀವು ಕೇಳಬಹುದು. ಆದರೆ ಕೆಲವೊಮ್ಮೆ ನಾವು ನಮ್ಮ ಪ್ರಾರ್ಥನೆಯನ್ನು ಬೇಗನೆ ಮುಗಿಸಿ ಆಮೇನ್ ಎಂದು ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮುಂದುವರಿಸುತ್ತೇವೆ. ನಾವು ದೇವರಿಗೆ ಉತ್ತರಿಸಲು ಅವಕಾಶ ಕೊಡುತ್ತಿಲ್ಲ. ದೇವರೊಂದಿಗೆ ಮಾತನಾಡುವುದೆಂದರೆ ಆತನಲ್ಲಿ ಉಸಿರಾಡುವುದು, ಆತನನ್ನು ನೋಡುವುದು, ಕೆಲ ಸಮಯ ಶಾಂತವಾಗಿದ್ದು ಆತನ ಮಾತುಗಳನ್ನು, ಉತ್ತರಗಳನ್ನು ಕೇಳಿಸಿಕೊಳ್ಳುವುದು. ನೀವು ಪ್ರಾರ್ಥಿಸುವಾಗ ದೊಡ್ಡ ದೊಡ್ಡ ಪದಪ್ರಯೋಗಗಳನ್ನು ಬಳಸಬೇಕಂತಿಲ್ಲ. ನಿಮ್ಮ ಮನಸ್ಸಿನಲ್ಲಿರುವವುಗಳನ್ನು ಪ್ರಾಮಾಣಿಕವಾಗಿ ಆತನಿಗೆ ಹೇಳಿ. ಆತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಆತನು ಎಲ್ಲವನ್ನೂ ಬಲ್ಲವನಾಗಿದ್ದಾನೆ. ನಿಮ್ಮ ಮನಸ್ಸಿನಲ್ಲಿ ದುಃಖದ ಸಂಗತಿ ಇರಬಹುದು, ಖುಷಿ ಕೊಡುವ ವಿಷಯವಿರಬಹುದು, ಕೆಲವೊಮ್ಮೆ ಗೊಂದಲಗಳಿರಬಹುದು. ಅದೇನೇ ಇರಲಿ, ಎಲ್ಲವನ್ನೂ ದೇವರಿಗೆ ತಿಳಿಸಿರಿ. ದೇವರೇ, ಈ ವಿಚಾರದಲ್ಲಿ ನೀನು ನನಗೆ ಏನು ಹೇಳಬೇಕೆಂದು ಬಯಸುತ್ತೀ ಎಂದು ಪ್ರಶ್ನಿಸಿ. ದೇವರು ಹಲವು ರೀತಿಯ ಮೂಲಕ ಮಾತನಾಡುತ್ತಾನೆ. ವಾಕ್ಯದ ಮೂಲಕ, ಕೆಲವೊಮ್ಮೆ ಪ್ರಕೃತಿಯ ಸೌಂದರ್ಯದ ಮೂಲಕ, ಸ್ನೇಹಿತರ ಮೂಲಕ, ಸಭೆಯವರ ಮೂಲಕ, ಹಿರಿಯರ ಮೂಲಕ, ಚಿಕ್ಕ ಮಕ್ಕಳ ಮೂಲಕವೂ ಮಾತನಾಡುತ್ತಾನೆ. ಕೆಲವೊಮ್ಮೆ ದೇವರು ಶಾಂತವಾಗಿರಬಹುದು, ಆದರೆ ಅದು ಬಲವಾದ ಶಾಂತಿಯನ್ನು, ಸಮಾಧಾನವನ್ನು ನೀಡುತ್ತದೆ. ಹೌದು ಪ್ರಿಯರೇ, ದೇವರೊಂದಿಗೆ ಸಂಬಂಧವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಆತನು ನಿಮ್ಮ ಜೀವನದ ಭಾಗವಾಗಿರಲು ಬಯಸುತ್ತಾನೆ. ನಿಮಗೆ ದಾರಿ ತೋರಿಸಲು, ನಿಮ್ಮನ್ನು ಸಮಾಧಾನಪಡಿಸಲು ಇಚ್ಛಿಸುತ್ತಾನೆ. ನೀವು ಪ್ರಾರ್ಥಿಸುವಾಗ, ದೇವರೇ, ನೀನು ನನಗೆ ಏನು ಹೇಳಬಯಸುತ್ತೀ ಎಂದು ಕೇಳಿ ಮತ್ತು ಆತನ ಉತ್ತರಕ್ಕಾಗಿ ಕಾಯಿರಿ. ದೇವರ ನಾಮಕ್ಕೆ ಮಹಿಮೆಯಾಗಲಿ. ಆಮೆನ್.